ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ನೋಡ್ರಿ, ಇವತ್ತು ನನ್ನ ಮುಂದೆ BMW R1300 GS ಗುರು, ಹೊಸ ವರ್ಷನ್ GS. ಏನು ಮ್ಯಾಸಿವ್ ಆಗಿದೆ ಅಲ್ಲ ಗುರು. ಇಷ್ಟೊತ್ತು ಓಡಿಸ್ಕೊಂಡಿದ್ದೆ, ನೆನ್ನೆನೂ ಓಡಿಸ್ತಿದ್ದೆ, ಟ್ರಾಫಿಕ್ಕಲ್ಲಿ ಸ್ವಲ್ಪ ಹೈವೇನಲ್ಲೂ ಓಡಿಸ್ದೆ. ಇವಾಗ ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀವಿ, ಅರೌಂಡ್ 160 ಕಿಲೋಮೀಟರ್ಸು ಹೋಗ್ತಾ. ಇದ್ರ ಬಗ್ಗೆ ಇನ್ನೂ ಮಾತಾಡ್ಕೊಂಡು ಹೋಗೋಣ, ಪ್ರಾಪರಾಗಿ ರಿವ್ಯೂ ಮಾಡೋಣ. ನನ್ನ ರೈಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹಾಗೇ ರಾಕ್ ಶೇರ್ ಮಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು BMW JSP ಮೋಟರ್ ಶೋರೂಮ್ ಅವ್ರಿಗೆ. ಬೆಂಗಳೂರು ಕೋರಮಂಗಲಲ್ಲಿ ಒಂದಿದೆ, ಮಹದೇವಪುರಲ್ಲಿ ಒಂದಿದೆ. ಅವರೇ ಗಾಡಿ ಕೊಟ್ಟಿರೋದು ನನಗೆ. ಬೊಂಬಾಡಾಗಿದೆ ಗುರು ಗಾಡಿ ಮಾತ್ರ. ನೋಡಿರಿ, ಒಂದು ವಾಕ್ ಅರೌಂಡ್ ಕೊಡ್ತೀನಿ. ಸೈಡ್ ಪ್ರೊಫೈಲ್ ಹೀಗಿದೆ ನೋಡಿ, ಫ್ರಂಟಿಂದ ಹೇಗಿದೆ. ಇದು ಒಳ್ಳೆ ಏಲಿಯನ್ ಪ್ರಿಡೇಟರ್ದು ಒಂಥರ ಆ ಥರ ಫೇಸು ಮಸ್ತಿದೆ ಅಲ್ಲ ಮಾತ್ರ ಗಾಡಿ. ನನಗಂತೂ ಸಖತ್ ಇಷ್ಟ ಆಯ್ತು ಗುರು, ಹೊಸ ಲುಕ್ಸು. ಇದ್ರ ಜೊತೆಗೆ ಇನ್ನೊಂದಿದೆ, ಅದು ಅಡ್ವೆಂಚರ್ ಮಾಡಲ್ಲು. ಅದನ್ನೇನಂತಾರೆ, GSA ಅಂತಾರಲ್ಲ, ಅದು ಇನ್ನೂ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಅದು ವೆಯ್ಟು ತುಂಬ ಜಾಸ್ತಿ ಇದೆ. ಗಾಡಿ ವೆಯ್ಟ್ ಬಂದ್ರಿ ವಿತ್ ಫ್ಯೂಲು, ಕೂಲೆಂಟು ಎಲ್ಲ ಫ್ಲೂಯಿಡ್ಸ್ ಹಾಕಿದ್ಮೇಲೆ 237 ಕಿಲೋಸ್ ಇದೆ. ಓಡಿಸ್ತಾ ಇದ್ರೆ ಗುರು 237 ಕಿಲೋಸ್ ಅಂತ ಫೀಲೇ ಆಗಲ್ಲ. ನಿಜ ಹೇಳ್ತೀನಿ ಕೇಳ್ರಿ, ನಾನು ಈ ಗಾಡಿನ ಎತ್ಕೊಂಬರೋದಕ್ಕೆ ಶೋರೂಮಿಂದ ನಮ್ಮ ಮನೆಯಿಂದ ನಾನು ಆ್ಯಕ್ಟಿವಲ್ಲಿ ಹೋದೆ JSP ಮೋಟರ್ ರೈಡ್ಗೆ. ಮಳೆ ಬರ್ತಾ ಇತ್ತು ಅಂತ ಆ್ಯಕ್ಟಿವನ ಶೋರೂಮ್ ಹತ್ರ ಬಿಟ್ಬಿಟ್ಟು ಈ ಗಾಡಿ ಎತ್ಕೊಂಬರ್ತಾ ಇದ್ದೆ. ಸಿಟಿನಲ್ಲಿ ಹೋಗ್ಬೇಕಾದ್ರೂ ಟ್ರಾಫಿಕ್ಕು, ಬರಬೇಕಾದ್ರೂ ಟ್ರಾಫಿಕ್ಕು. ನನಗೆ ಆ್ಯಕ್ಟಿವಾಗಿಂತ ಕಂಫರ್ಟಬಲ್ ಅನಿಸ್ತು ಗುರು ಇದು ಓಡಿಸ್ಕೊಂಬರ್ಬೇಕಾದ್ರೆ ವಾಪಸ್ ಮನೆ ಕಡೆ. ಆ್ಯಕ್ಟಿವಾನೇ ಒಂದು ಸ್ವಲ್ಪ ಎಲ್ಲೋ ಅಯ್ಯೋ ಟ್ರಾಫಿಕ್ಕು ಫಟಿಗೆ ಅನಿಸ್ಬಿಡ್ತು. ಇದು ನೋಡಿದ್ರೆ ಏನು ನುಗ್ಗಿಸ್ಕೊಂಡು ಹೆಂಗಂದ್ರೆ ಹೋಗ್ತಾ ಇರ್ಬೋದು. ಅಷ್ಟು ಸಿಂಪಲ್ಲು, ಅಷ್ಟು ಫ್ಲೂಯಿಡ್ ಆಗಿದೆ ಗಾಡಿ, ನಿಂಬಲ್ಲಾಗಿ. ನೋಡಿ, ಇದು ಬಾಕ್ಸರ್ ಇಂಜಿನು ಎಷ್ಟು ದೊಡ್ಡದಾಗಿ ಆಚೆ ಇದೆಯಲ್ಲ. ನಾನು ಸ್ವಲ್ಪ ಇಂಟಿಮಿಡೇಟ್ ಆಗಿದ್ದೆ, ಏನಪ್ಪ ಇದು ಒಂದು ಸ್ವಲ್ಪ ಸೆಟ್ ಆಗುತ್ತಾ, ಟಚ್ ಆಗುತ್ತಾ ಆ ಕಡೆ ಈ ಕಡೆ. ಏನು ಸುಮ್ಮನೆ ನೋಡಿ, ಇದು ಹ್ಯಾಂಡ್ಲ್ ಬಾರ್ ಇದೆಯಲ್ಲ, ಹ್ಯಾಂಡ್ಲ್ ಬಾರ್ ಒಳಗೆ ಬರುತ್ತೆ ಇಂಜಿನು. ಆರಾಮ್ಸೆ ಫಿಲ್ಟರ್ ಥ್ರೂ ಮಾಡ್ಕೊಂಡು ಹೊರಟೋಗ್ತಾ ಇರ್ಬೋದು. ಎಂಥ ಟ್ರಾಫಿಕ್ ಇದ್ರೂ ಇಂಜಿನು ಕೂಡ ಬಿಸಿ ಆಗ್ತಾಯಿಲ್ಲ ಅಷ್ಟು. ಇಷ್ಟು ದೊಡ್ಡ ಇಂಜಿನು, 1300cc ಇಂಜಿನ್ನು, ಬಾಕ್ಸರ್ ಇಂಜಿನ್ನು, ಎಷ್ಟು ವೈಡಾಗಿ, ಏನು ಹೀಟಿಂಗ್ ಇಲ್ಲ ಏನಿಲ್ಲಪ್ಪ. 145 ಹಾರ್ಸ್ ಪವರ್ ಗುರು, ವೂಪಿಂಗ್ 149 Nm ಟಾರ್ಕು. ನನ್ನ ಮಗಂದು ಟಾರ್ಕು ಬೂಸಾಗೇ 150 Nm. ಇದು ಬಂದು ಅಡ್ವೆಂಚರ್ ಟೂರ್ ಕ್ಯಾಟಗರಿಗೆ 149 Nm ಟಾರ್ಕು. ಮಾನ್ಸ್ಟರಸ್ ಟಾರ್ಕ್ ನಾನು ಹೇಳ್ತಾ ಇದ್ದೀನಿ. ಈ ಗಾಡಿ ಬಿಟ್ಟರೆ ಇದು ಕಾಂಪಿಟೇಷನ್ ಇರೋ ಯಾವ ಗಾಡಿಲೂ ಇಲ್ಲ. ಡುಕಾಟಿ ಮಲ್ಟಿಸ್ಟಾರಲ್ಲೂ ಇಲ್ಲ, KTM 1390 ಇಲ್ಲ. ಆ್ಯಕ್ಚುಲಿ KTM ಸೂಪರ್ ಡ್ಯೂಕ್ನೇ ನಿಮಗೆ ಟಾರ್ಕು 145 Nm ಟಾರ್ಕ್, ಇದು 149 Nm ಟಾರ್ಕ್. ಅದು ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಂದು ಸ್ವಲ್ಪ ಪವರ್ ವೀಲ್ ಅದು ಇದು ಅವಾಗವಾಗ ಪಾಪ್ ಆಗುತ್ತಲ್ಲ, ನಾನು ಅದನ್ನು ಟೆಸ್ಟ್ ಮಾಡಿದೆ ಸುಮ್ಮನೆ. ನನ್ನ ಮಗಂದು ಒಂದು ಡಿಕ್ಲೇಚ್ ಹೊಡೆದ್ರೆ ಸೀದಾ ಪವರ್ ವೀಲ್ ಹೊಡಿಯುತ್ತೆ, ರಪ್ಪ ಅಂತ ವೀಲ್ ಸರ್ ತಿರುಗಿಬಿಡುತ್ತೆ. ಹಂಗೇನೆ ಮುಂದೆ ಪಾಪ ಆಗೋಕ್ಕಿಂತ ಮುಂಚೆನೇ ಅಷ್ಟು ಹೊಡಿಯುತ್ತೆ. ಅದು ಫಸ್ಟ್ ಗೇರು ಸೆಕೆಂಡ್ ಗೇರ್ ಎರಡರಲ್ಲೂ ಹೊಡಿತದೆ, ಅಷ್ಟು ಟಾರ್ಕ್ ಇದೆ ಮಾತ್ರ. ಥ್ರಾಟಲ್ ಓಪನ್ ಮಾಡಿದ್ರೆ ಹಂಗೆ ಶೂಟ್ ಆಗುತ್ತೆ ಗಾಡಿ. ಅದು ಡೈನಾಮಿಕ್ ಮೋಡ್ನಲ್ಲಿ ಫುಲ್ ಪವರ್ ಇರುತ್ತಲ್ಲ, ಅದರಲ್ಲೇ ಓಡಿಸ್ತಿದ್ದೆ. ಮತ್ತು ಇದ್ರದ್ದು ಫೀಚರ್ಸ್ ಅಂತೂ ಕೇಳಬೇಡ್ರಿ ಗುರು, ವರ್ಲ್ಡಲ್ಲೇ ದಿ ಮೋಸ್ಟ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಮೋಟರ್ ಸೈಕಲ್ ಇದು. ಯಾವುದೂ ಇಲ್ಲ ಇದ್ರ ಮುಂದೆ ಅನಿಸ್ಬಿಡ್ತು ನನಗೆ. ಸುಮ್ಮನೆ ಒಂದು ಗ್ಲಿಮ್ಸ್ ಹೇಳ್ತೀನಿ ನಿಮ್ಗೆ ಏನೇನು ಅಂದ್ಬಿಟ್ಟು. BMW ಅವ್ರದ್ದೇ ಪ್ಯಾನಿಯರ್ಸ್ ಬರುತ್ತೆ, ಟಾಪ್ ಬಾಕ್ಸು ಬರುತ್ತೆ. ನನಗೆ ಏನಿದು ಅಂತ ನಾನು ನೋಡ್ತಾ ಇದ್ದೆ ಗೂಗಲಲ್ಲೆಲ್ಲ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು BMW ಅವ್ರದ್ದೇ ಡಿಸೈನ್ ಮಾಡಿರೋ ಪ್ಯಾನಿಯರ್ಸು, ಟಾಪ್ ಬಾಕ್ಸ್ ಬರುತ್ತೆ, ಸೆಂಟ್ರಲೈಸ್ ಲಾಕಿಂಗು. ನೀವು ಹೋಗ್ಬಿಟ್ಟು ಕೀಯಾಗಿ ತೆಗೆಯೋದು ಬೇಕಾಗಿಲ್ಲ. ಅನ್ಲಾಕ್ ಮಾಡಬೇಕು ಅಂದರೆ ಸುಮ್ಮನೆ ಕೀ ಎತ್ಕೊಂಡ ಹಿಂಗಂದರೆ ಅನ್ಲಾಕ್ ಆಗೋಗುತ್ತೆ. 2 ಪ್ಯಾನಿಯರ್ಸು ಮತ್ತು ಟಾಪ್ ಬಾಕ್ಸು ಒಂದೇ ಶಾಟಲ್ಲಿ ಅನ್ಲಾಕ್ ಆಗೋಗುತ್ತೆ. ಅದಾಯ್ತಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಟೆಕ್ನಿಕಲ್ ಫೀಚರು, ಇದ್ರ ಟೆಕ್ನಾಲಜಿ ನೋಡ್ರಿ, ಇದಿದೆಯಲ್ಲ, ಅಮ್ಕದೇ ಬೇಡ, ಸುಮ್ಮನೆ ಹಿಂಗೆ ಇಟ್ಟರೆ ನೆಲಕ್ಕೆ ಟಚ್ ಮಾಡಿದ್ರೆ ಅದೇ ಎತ್ಬಿಡುತ್ತೆ ಗಾಡಿನ. ಆಮೇಲೆ ನೀವು ಸುಮ್ಮನೆ ಹಿಂಗೆ ಎಳ್ದಾಕೋದಷ್ಟೇ. ಇದರಲ್ಲಿಲ್ಲ ಫೀಚರು, ಮೋಸ್ಟ್ಲಿ ಅದು ಹಾಕಿಸ್ಕೊಬೇಕನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದು ಫೀಚರ್ ಇದೆ. ಆ ಥರ ನಾನು ಯಾವ ಗಾಡಿಲೂ ನೋಡಿದ್ದು ಆ ಥರ ಫೀಚರು. ಅಂದರೆ ರೈಡರ್ಗೆ ಏನಂದರೆ ಈಸಿ ಮಾಡಿಕೊಟ್ಟಿದ್ರೆ, ಸ್ಟ್ಯಾಂಡ್ ಆರಾಮಾಗಿ ಹಾಕೋದಕ್ಕೆ ಒದಾಟ ಬೇಡ ಅಂದ್ಬಿಟ್ಟು. ಅದಾದ್ಮೇಲ್ಗಡೆ ಇನ್ನೊಂದು ಹೈಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಫೀಚರ್ ಬಂದು ಇವ್ರ ಸಸ್ಪೆನ್ಷನ್ ಗುರು. ಇದು ನಾನು ಎಲ್ಲೂ ನೋಡಿಲ್ಲ ಗುರು. ಇದು ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಅಂತ. ನಾರ್ಮಲಾಗಿ ಈ ಥರ ಇದೆ ಟೆಲಿಸ್ಕೋಪಿಕ್ ಅಂತಾರೆ ತಾನೇ, ಆದರೆ ಇದು ಟೆಲಿಸ್ಕೋಪಿಕ್ ಅಲ್ಲ, ಇದು EVO ಟೆಲಿಲಿವರ್ ಸಸ್ಪೆನ್ಷನ್ ಅಂತಾರೆ ಇದನ್ನು. ನಾರ್ಮಲಾಗಿ ನಾನೇನು ಮಾಡ್ತಿದ್ದೆ, ಇಲ್ಲಿ ನೋಡ್ತಿದ್ದೆ, ಇಲ್ಲಪ್ಪ ರೀಬೌಂಡು ಮತ್ತು ಕಂಪ್ರೆಷನ್ನು ಅದೆಲ್ಲ ಅಡ್ಜಸ್ಟ್ ಮಾಡೋದು. ಅಡ್ಯಾಪ್ಟಿವ್ ಸಸ್ಪೆನ್ಷನ್ ಇದರಿಂದ ವೈರ್ ಹೋಗುತ್ತೆ, ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ಅದು ಮ್ಯಾಟ್ರ್ ಇಲ್ಲಿದೆ. ಇದೆಲ್ಲ ಸೆಂಟ್ರಲ್ ಇದು ಶಾಕ್ ಅಬ್ಸರ್ವರು. ಇದು ಎಲ್ಲ ಒಂದು ಯೂನಿಟಾಗಿ ಕೆಲಸ ಮಾಡೋದು ಗುರು. ಲೈವ್ ರೋಡ್ ಕಂಡೀಷನ್ಸ್ ಹೇಗಿದೆ ಅದನ್ನು ರೀಡ್ ಮಾಡಿ ಅದ್ರ ಪ್ರಕಾರ
ಕಂಪ್ರೆಷನ್ ಡ್ಯಾಂಪಿಂಗ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಆಗುತ್ತೆ ರೋಡ್ ಕಂಡೀಷನ್ಸ್ ಪ್ರಕಾರ, ನಮ್ಮ ಬಾಡಿ ವೆಯ್ಟ್ ಪ್ರಕಾರ. ಅಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಸಸ್ಪೆನ್ಷನ್ ಅದು ಅಷ್ಟೇ, ರಿಯರ್ ಸಸ್ಪೆನ್ಷನ್ನು ಅಷ್ಟೇ. ನಾನು ಎಲ್ಲ ಗೂಗಲ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಫೀಚರ್ಸ್ ಇದ್ದರೆ, ನಾನು ಗೂಗಲ್ ರಿವ್ಯೂ ವಿಡಿಯೋಸ್ ನೋಡ್ತಾ ಇದ್ದೀನಿ. ಯಾವುದಪ್ಪ ಸಸ್ಪೆನ್ಷನ್ ಇದು ಅಂದರೆ BMW ಅವ್ರದೇ ಪೇಟೆಂಟೆಡ್ ಸಸ್ಪೆನ್ಷನ್ ಇದು. ಎಲ್ಲ ಅಡ್ವೆಂಚರ್ ಗಾಡಿಗಳು ಆಲ್ಮೋಸ್ಟ್ ಓಡಿಸ್ಬಿಟ್ಟಿದ್ದೀನಿ. ಈ ಥರ ಸಸ್ಪೆನ್ಷನ್ ಸೆಟಪ್ಪು, ಇದ್ರದ್ದು ಫೀಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನನ್ನ ಹತ್ರ ಡುಕಾಟಿ ಪ್ಯಾನಿಗಲ್ಲೇನೂ ಇದೆ, ಅದರಲ್ಲೂ ಅಡಾಪ್ಟಿವ್ ಸಸ್ಪೆನ್ಷನ್ ಇದೆ, ಸೆಮಿ ಆ್ಯಕ್ಟಿವ್ ಸಸ್ಪೆನ್ಷನ್ನು. ಮತ್ತು BMW S1000RR ಅದನ್ನು ಓಡಿಸಿದ್ದೀನಿ, ಅದರಲ್ಲೂ ಅಡಾಪ್ಟಿವ್ ಸಸ್ಪೆನ್ಷನ್ ಬರುತ್ತೆ. ನನಗೆ BMW ಅವರು ಅಡಾಪ್ಟಿವ್ ಸಸ್ಪೆನ್ಷನ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ವೈಟ್ ಪ್ಯಾಚಸ್ ರೋಡ್ ಮೇಲೆ ಒಂದು 5, 6, 7 ಇರುತ್ತೆ ಅಂದ್ಕೊಳ್ಳಿ, ಓಕೆನಾ, ಹೈವೇನಲ್ಲಿ ಹೋಗ್ಬೇಕಾದ್ರೆ ನೀವು 2-3 ವೈಟ್ ಪ್ಯಾಚ್ ಮೇಲೆ ಹೋಗ್ಬಿಟ್ರೆ ನೆಕ್ಸ್ಟು ಮಿಕ್ಕಿದ ವೈಟ್ ಪ್ಯಾಚಸ್ಸು ನಿಮ್ಗೆ ಫೀಲೇ ಆಗೋಲ್ಲ, ಅಷ್ಟು ಬೇಗ ರೀಡ್ ಮಾಡುತ್ತೆ ರೋಡ್ನ. ಡುಕಾಟಿ ಟೆಕ್ನಾಲಜಿನೂ ಸಕಾಲಾಗಿದೆ, ಆದರೆ ರೋಡ್ನ ರೀಡ್ ಮಾಡ್ತಲ್ಲ ಲೈವ್ ಆಗಿ, ಅದು BMW ಅಷ್ಟು ಫಾಸ್ಟು. ನನ್ನ ಪ್ರಕಾರ ನಾನು ಓಡಿಸಿರೋ ಗಾಡಿಗಳಲ್ಲಿ BMW ನಂಬರ್ 1 ಗುರು. ಇದು ಅಷ್ಟೇ ಸಖತ್ತಾಗಿ ಅಡಾಪ್ಟ್ ಆಗುತ್ತೆ. ಮತ್ತು ಈ ಫ್ರೇಮ್ ಇದೆಯಲ್ಲ, ಆಮೇಲೆ ಈ ವೀಲ್ಸು ಇದು ನೋಡ್ರಿ, ಇದು ಸ್ಪೋಕ್ಸ್ ವೀಲ್ಸು, ಟ್ಯೂಬ್ಲೆಸ್ ಟಯರು, ಇದು ಬಂದು ಕಾಸ್ಟ್ ಅಲ್ಯೂಮಿನಿಯಮಲ್ಲಿ ಮಾಡಿರೋದು ಲೈಟ್ ವೇಟ್ ಮಾಡೋದಕ್ಕೆಲ್ಲ. ಮತ್ತು ಒಳ್ಳೆ ಇಂಪ್ಯಾಕ್ಟನ್ನು ತೊಗೊಳಕ್ಕೆ ತಾಕತ್ತಿದೆ, ಏನಕ್ಕಂದರೆ ಗಾಡಿ ವೆಯ್ಟು 237 ಕಿಲೋಸ್ ಕೂತ್ಕೊಬೇಕಲ್ಲ ಅದ್ರ ಮೇಲ್ಗಡೆ. ಅದ್ರ ಜೊತೆಗೆ ಇದಕ್ಕೆ ಹಾಕಿರೋ ಟಯರು ರೇರ್ ಬಂದು ಮಿಶಿಲಿನ್ ಅನಾಕಿ ಟಯರು, ಓಕೆನಾ, 170/60 17 ಇಂಚು. ಪರವಾಗಿಲ್ಲ ಗುರು, ಸಕ್ಕ ದೊಡ್ಡದಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ ಮಿಡಲ್ ವೇಟ್ ಸೂಪರ್ ಬೈಕಿಗೆ 180 ಕೊಡ್ತಾರೆ, ಇದಕ್ಕೆ 170 ಕೊಟ್ಟಿದ್ದಾರೆ ಅಡ್ವೆಂಚರ್ ಟೂರರ್ಗೆ. ಮತ್ತು ಫ್ರಂಟು ಅಷ್ಟೇ ಮಿಶಲಿನ್ ಅನಾಕಿ ಅಡ್ವೆಂಚರ್ ಟಯರ್ ಹಾಕಿದ್ದಾರೆ. 120/70/19 ಬಂದು ಪ್ರಾಪರ್ ಹೈವೇ ಟೂರಿಂಗ್ ಸೆಟಪ್ಪು, ಅಂದರೆ ರೋಡ್ ಯೂಸ್ಗೆ ಸಖತ್ತಾಗಿರುತ್ತೆ ಅಡ್ವೆಂಚರ್ ಟೂರ್ ಮಾಡೋದಕ್ಕೆ. 21 ಇಂಚ್ ಆಯಿತು ಅಂದರೆ ಅದು ಸ್ವಲ್ಪ ಆಫ್ ರೋಡಿಗೆ ಚೆನ್ನಾಗಿರುತ್ತೆ, ರೋಡ್ಗೆ ಅಷ್ಟು ಕಾಂಟ್ಯಾಕ್ಟ್ ಪೆಚ್ ಕಮ್ಮಿ ಇರುತ್ತಲ್ಲ, ಆದ್ದರಿಂದ. ಯಾವುದು BMW ಮತ್ತು ಬ್ರೇಕ್ಸು ಅಷ್ಟೇ. ಯಾವುದಪ್ಪ ಇದು, ಬ್ರೆಂಬೋನಾ ಅಂತ ನೋಡ್ತಿದ್ದೆ. ಆ್ಯಕ್ಚುಲಿ ಇದು ಬ್ರೆಂಬೋನೇ ಬ್ರೇಕ್ಸು, ಕ್ಯಾಲಿಪರ್ ಬಂದು ಹಿಂದೆ ಬರ್ದಿದೆ ನೋಡಿ ಬ್ರೆಂಬೋ ಅಂತ, ಮುಂದೆ BMW ಲೋಗೋ ಹಾಕಿದ್ದಾರೆ. ಆಮೇಲೆ S1000RR ಪ್ರೀವಿಯಸ್ ವರ್ಷನು ನಿಸ್ಸಿನ್ನು, ಅದು BMW M ಪ್ಯಾಕೇಜ್ ಅಂತ ಇತ್ತು. ಇದರಲ್ಲಿ ಬ್ರೆಂಬೋ ಅವ್ರದ್ದು ಯಾವ ಕ್ಯಾಲಿಪರ್ ಅಂತ ಗೊತ್ತಿಲ್ಲ ನನಗೆ, ಅವ್ರ ವೆಬ್ಸೈಟಲ್ಲೂ ಹಾಕಿಲ್ಲ. ಆದರೆ ಬೈಟ್ ಚೆನ್ನಾಗಿದೆ, ಆ್ಯಡಿಕ್ವೇಟ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಬೈಟ್ ಇದ್ದರೆ ಮಜಾ ಇರ್ತಾಯಿತ್ತು ಅಂತ ನನಗನ್ನಿಸ್ತು. ಮತ್ತು ಇನ್ನೊಂದು ಫೀಚರ್ ಹೇಳೋದೇ ಮರ್ತೋದೆ, ಈ ಸಸ್ಪೆನ್ಷನು ನೀವು ಅಂದ್ಕೊಳ್ಬೋದು ಏನು ಗುರು, ನಾರ್ಮಲಾಗಿ ಇದೆರಡು ಇರುತ್ತಲ್ವ ಇರೋದು, ಆದರೆ ಇದೇನಿದು ಸೆಂಟ್ರಲ್ಲಿ ಗುರು, ಇದು ಟೆಕ್ನಾಲಜಿ ಹೇಗಿದೆ ಗೊತ್ತಾ ಇದು. ನೀವು ನಾರ್ಮಲಾಗಿ ಅಡ್ವೆಂಚರ್ ಟೂರರ್ ಮೋಟರ್ ಯಾವುದೇ ತೊಗೊಳ್ರಿ, ನೀವು ಬ್ರೇಕ್ ಹಾಕ್ದಾಗಲೆಲ್ಲ ಅದು ಟ್ರಾವೆಲ್ ಜಾಸ್ತಿ ಇರೋದ್ರಿಂದ ಡೈ ಹೊಡಿತೀರ, ಹಿಂಗೋಗಿ ಹಿಂಗೆ ಬರ್ತೀರಾ, ಕರೆಕ್ಟಾ? ಅದೆಲ್ಲೋ ಒಂದು ಕಡೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಗಾಡಿ ಸ್ಟೆಬಿಲಿಟಿನೂ ಲೂಸ್ ಆಗುತ್ತೆ ನೀವೆಲ್ಲರೂ ಹೈ ಸ್ಪೀಡ್ನಲ್ಲಿ ಬ್ರೇಕ್ ಹೊಡೆದಾಗ. ಮತ್ತು ಸಿಟಿನಲ್ಲಿ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬಂಪರ್ ಟ್ರಾಫಿಕ್ ಹೋಗ್ಬೇಕಾದ್ರೆ ಹಿಂಗೆ ಹೊಡಿತಾ ಇರುತ್ತಲ್ಲ ಡೈವು. ಈ ಟೆಕ್ನಾಲಜಿ ಏನು ಹಾಕಿದ್ದಾರೆ ಅಂದರೆ ಸಸ್ಪೆನ್ಷನ್ ಹೇಗೆ ರೀಡ್ ಮಾಡುತ್ತಂದರೆ, ನಿಮ್ಗೆ ಡೈವೇ ಹೊಡಿಯೋಲ್ಲ ಗಾಡಿ, ನೀವು ಹೊಡೀರಿ ಬ್ರೇಕು, ಡೈವೇ ಹೊಡಿಯೋಲ್ಲ. ಆ್ಯಂಟಿ ಡೈವ್ ಫೀಚರ್ ಅಪ್ಪ, ಅದು ಸಖತ್ತಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಈ ಥರ ಡೈ ಹೊಡಿದಿರೋ ಅಡ್ವೆಂಚರ್ ಗಾಡಿ ನಾನು ನೋಡಿಲ್ಲ ನಾನು, ಅಷ್ಟು ಚೆನ್ನಾಗಿದೆ ಸಸ್ಪೆನ್ಷನ್ ಸೆಟಪ್. ಆಯಿತಾ, ಇವಾಗ ನೆಕ್ಸ್ಟು ಅಂದರೆ ಆ್ಯಕ್ಚುಲಿ ಇದೊಂದು ಒಳ್ಳೆ ಫೀಚರ್ ಗುರು, ಸಖತ್ ಇಷ್ಟ ಆಯ್ತು ನನಗೆ ಫೀಚರು. ಇಲ್ಲಿ ಕಾನ್ಫಿಗರೇಷನ್ ಬಟನ್ಸು, ವಿಂಡ್ಶೀಲ್ಡ್, ಓಕೆನಾ, ಇಲ್ಲಿದೆಯಲ್ಲ ಇದು ಆನ್ ದ ಗೋ ನೋಡಿರಿ, ವಿಂಡ್ಶೀಲ್ಡ್ ಹೆಂಗೆ ಹೇಳ್ತಾ ಇದೆ ಮೇಲಕ್ಕೆ ಬಂತಾ, ಇದು ಹೈಯೆಸ್ಟ್ ಹೈಟು. ಹಾಗೆಯೇ ಇದೇ ಬಟನ್ನಲ್ಲೇ ನಾವು ಟಾಗಲ್ ಮಾಡಿದ್ರೆ ಕೆಳಗಡೆ ಕೂತ್ಕೊಳುತ್ತೆ, ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಅದು ಆನ್ ದ ಗೋ ನೀವು ಓಡಿಸ್ತಾನೇ ನಿಮ್ಮ ಹೈಟ್ ಪ್ರಕಾರ ಗಾಳಿ ಎಷ್ಟು ಬೀಸ್ತಿದೆ ಅದ್ರ ಮೇಲ್ಗಡೆ ನೋಡಿ ಇಷ್ಟಕ್ಕೆ ನಿಲ್ಸ್ಕೊಬೋದು, ಇನ್ನೂ ಜಾಸ್ತಿ ಮಾಡ್ಕೊಬೋದು ಆ ಥರ. ಹೇಗಿದೆ ಫೀಚರು, ಮಸ್ತಿದೆ ಅಲ್ಲ. ಮತ್ತು ಇದು ಬಂದು ಒಂದು ಡಿವೈಸ್ ಬರುತ್ತೆ BMW ಅವ್ರದೇ, ಅದನ್ನು ಹಾಕ್ಕೊಂಡ್ರೆ ಆ ನ್ಯಾವಿಗೇಷನ್ಗೆ ಅದಕ್ಕೆಲ್ಲನೂ ಹೆಲ್ಪ್ ಆಗುತ್ತೆ. ಮತ್ತು ಇಂಜಿನ್ ಬಂದು ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ, ಅದನ್ನಲ್ಲೇ ಬರೆದ್ಬಿಟ್ಟಿದ್ದಾರೆ ಇಂಜಿನ್ ಮೇಲ್ಗಡೆನೆ. ಆಮೇಲೆ ಬೆಳಗ್ಗೆ ಇನ್ನೊಂದು ಕಾಮಿಡಿ ಹೇಳ್ರಿ, ಗಾಡಿ ತೆಗಿಬೇಕಾದ್ರೆ ನಾನು ಯಾವುದೋ ಜ್ಞಾನದಲ್ಲಿ ಹೋಗ್ಬಿಟ್ಟು ಚೈನ್ಲು ಬೆತ್ಕೊಂಡು ಹಿಂಗೆ ಚೇರ್ ಹಾಕೊಂಡು ಕುತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಮರ್ತೋಗ್ಬಿಟ್ಟಿದ್ದೀನಿ ಅದು, ಅಯ್ಯೋ ಇದು ಶಾಫ್ಟ್ ಡ್ರೈವ್ ಅಲ್ವಾ ಅಂದ್ಬಿಟ್ಟು ಆಮೇಲೆ ವಾಪಸ್ ಹೋಗಿ ಚೈನ್ಲು ಬೆತ್ತಿಟ್ಟೆ. ಇದಕ್ಕೆ ಚೈನ್ ಮೇಂಟೆನೆನ್ಸು ಇಲ್ಲ, ಏನೂ ಇಲ್ಲ. ಚೆನ್ನಾಗಿದೆ ಗುರು, ಏನು ಡಿಫ್ರೆನ್ಸ್ ಕಾಣಿಸಿಲ್ಲ ಚೈನ್ಗೂ ಇದಕ್ಕೂ. ಏನಂದರೆ ಸ್ವಲ್ಪ ಗೊತ್ತಾಗುತ್ತೆ, ಅದು ಗೇರ್ ಶಿಫ್ಟ್ ಮಾಡಿದಾಗ ಒಂದು ಫಸ್ಟ್ ಸೆಕೆಂಡ್ ಗೇರ್ನಲ್ಲಿ ಒಳಗಡೆ ಅದರದ್ದು ಮೆಕ್ಯಾನಿಕಲ್ ಪಾರ್ಟ್ ಮೂವ್ ಆಗ್ತಾ ಇರೋದು ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ. ಮತ್ತು ಗುರು, ಜಗತ್ತಲ್ಲಿರೋ ಬರೋ ಎಲ್ಲ ಫೀಚರ್ಸು, ಟೆಕ್ನಿಕಲ್ ಫೀಚರ್ಸ್ ಹಾಕ್ಬಿಟ್ಟಿದ್ದಾರೆ ಗುರು. ಟ್ರ್ಯಾಕ್ಷನ್ ಕಂಟ್ರೋಲು, ಕಾರ್ನರಿಂಗ್ ಕಂಟ್ರೋಲು, ಎಲ್ಲ ಥರ ಕಂಟ್ರೋಲ್ಸ್ ಇದೆ ಗುರು. ಅದು ಲಿಸ್ಟ್ ಮಾಡೋಕ್ಕೆ ಹೋದರೆ ಹೇಳ್ಕೊಂಡು ಹೋಯ್ತಲೇ ಇರ್ತೀವಿ, ಅಷ್ಟು ಕಂಟ್ರೋಲ್ಸ್ ಇದೆ. ಆಮೇಲೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ನೀವು ಕಾನ್ಫಿಗರ್ ಮಾಡ್ಬೋದು ಬೈಕ್ನ, ಯಾವ್ಯಾವ ಪಾರ್ಟ್ಸ್ ಬೇಕು, ಯಾವ ಪಾರ್ಟ್ಸ್ ಬೇಡ ಅಂತ ನಿಮ್ಮದು ಕ್ಯಾಟಲಾಗ್ ಇರುತ್ತೆ. ಅವ್ರ ವೆಬ್ಸೈಟಲ್ಲಿ ಕಾನ್ಫಿಗರ್ ಮಾಡಿ ಅದ್ರ ಪ್ರಕಾರ ಬೈಕ್ನ ನೀವು ಪರ್ಚೇಸ್ ಮಾಡ್ಬೋದು, ಅದು ಸಖತ್ತಾಗಿದೆ. ಮತ್ತು ಫ್ಯೂಯಲ್ ಟ್ಯಾಂಕ್ ಬಂದು 19 ಲೀಟ್ರು,
ಫ್ಯೂಲ್ ಎಲ್ಲ ಕಡೆ ಕೂರುತ್ತಿದ್ದು. ಟಾಪ್ ಹೆವಿ ಅಂತ ಅನ್ಸಲ್ಲ, ಅದಕ್ಕೇನೆ. ಇದ್ರದ್ದು ಇನ್ನೊಂದು ವೇರಿಯಂಟ್ ದೊಡ್ಡದಿದೆಯಲ್ಲ, ಅಡ್ವೆಂಚರ್ ವೇರಿಯಂಟು, ಅದು ಕ್ಲೋಸ್ ಟು 29 ಲೀಟರ್ಸ್ ಏನೋ ಇದೆ. 19 ಲೀಟ್ರ್ ಹಾಕೋ ಫ್ಯೂಲೆಲ್ಲ ಇಲ್ಲೆಲ್ಲ ಫೀಲ್ ಆಗುತ್ತೆ. ಅದು ಒಂದು ಸ್ವಲ್ಪ ಕಾಲಿಟ್ರೆ ಸ್ವಲ್ಪ ತಣ್ಣಗೆ ಫೀಲ್ ಬರುತ್ತಲ್ಲ, ಅದು ಅದರಿಂದ ಟಾಪ್ ಹೆವಿ ಇಲ್ಲ ಗಾಡಿ. ಆಮೇಲೆ ಇದರಲ್ಲೂ ಅಡ್ಯಾಸ್ ಫೀಚರ್ ಇದೆ. ಕ್ರೂಸ್ ಕಂಟ್ರೋಲಲ್ಲಿ ನೀವು ಆನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಮುಂದೆ ಹಿಂದೆ ಗಾಡಿ ಡಿಸ್ಟೆನ್ಸ್ ನೋಡಿಕೊಂಡು ಅದ್ರ ಪ್ರಕಾರ ಅದೇ ಅಡ್ಜಸ್ಟ್ ಆಗುತ್ತೆ ಸ್ಪೀಡ್ ಅನ್ನೋ ಥರ ಇದೆಯಪ್ಪ. ಅದು ತುಂಬಾ ಫೀಚರ್ಸ್ ಇದೆ ಗುರು. ನಾನು ಓದ್ಕೊಂಡು ಹೋದರೆ ಅದ್ರ ಕ್ಯಾಟ್ಲಾಗಲ್ಲಿ ನಾನು ತಲೆ ಕೆಟ್ಟೋದು, ನನಗೆ ಏನು ಇಷ್ಟೊಂದು ಫೀಚರ್ಸ್ ಇದೆಯಲ್ಲ ಅಂದ್ಬಿಟ್ಟು. ಹೀಟೆಡ್ ಗ್ರಿಪ್ಸ್ ಇದೆ, ಹೀಟೆಡ್ ಸೀಟು, ಇದು ಪಿಲಿಯನ್ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಆಪ್ಷನ್ ಬರುತ್ತೆ. ಅದು ಇದರಲ್ಲಿಲ್ಲ, ಅದು ಆಕ್ಸೆಸರಿ ಟೈಪಲ್ಲಿ ಹಾಕ್ಕೊಬೇಕು. ಮತ್ತು ಇನ್ನೊಂದು ಹೇಳೋದು ಮರ್ತದೆ, ಪ್ಯಾನಿಯರ್ಸ್ ಹಾಕ್ತೀವಲ್ಲ, ಪವರ್ ಇದೆ ಗುರು. ಪ್ಯಾನಿಯರ್ಸ್ ಪವರ್ ಸಪ್ಲೈ ಆಗುತ್ತೆ, ಅಂದರೆ ಒಳಗಡೆ ಲೈಟ್ ಆನ್ ಆಗುತ್ತೆ. ಅದ್ರ ಜೊತೆಗೆ ಚಾರ್ಜ್ ಮಾಡ್ಕೊಬೋದು ಮೊಬೈಲ್ನ ನೀವು. 2 ಕಡೆ ಕೊಟ್ಟಿರ್ತಾರೆ ಯೂನಿಟ್ಟು. ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ನನಗೆ ಇದು ತುಂಬ ಇಷ್ಟ ಆಯಿತು. BMW S1000 ಪ್ಲಾಸ್ಟಿಕ್ ಕಾಂಪೋನೆಂಟ್ ಸ್ವಲ್ಪ ಅಲ್ಲಿ ನನಗೆ ಅಷ್ಟಿಷ್ಟ ಆಗಿಲ್ಲ. ಇದು ಸೂಪರ್ ಪ್ರೀಮಿಯಮ್ ಆಗಿದೆ ಗಾಡಿ ಮಾತ್ರ, ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯಿತು ಗುರು. ಪ್ಲಾಸ್ಟಿಕ್ ಕ್ವಾಲಿಟಿಯಿಂದ ಹಿಡಿದು ಪ್ರತಿಯೊಂದೂ ಪ್ರೀಮಿಯಮ್ ಆಗಿ ಕಾಣ್ತಿದೆ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೇನೇ. ಇದು ಇಂಡಿಕೇಟರ್ಸು ಮತ್ತು ರೇಡಿಯೇಟರ್ ನೋಡ್ರಿ, ಇಲ್ಲಿ ಆ ಕಡೆ ಈ ಕಡೆ 2 ಕುಣಿಸಿದ್ದಾರೆ. ಹೀಟಿಂಗ್ ಅಂತೂ ಒಂಚೂರು ನನಗೆ ಫೀಲ್ ಆಗ್ತಾಯಿಲ್ಲ. ಒಂದು ಬ್ಲಾಕ್ ಇದು ಇಂಜಿನ್ನು ಅಜ್ಜಿ, ಆ ಕಡೆ ಈ ಕಡೆ ಒಂದು ಸರಿಯಾದ ಬ್ಲಾಕ್, ಒಂದು ಯೂನಿಟ್ ಇದ್ದಂಗಿದೆ. ಫುಟ್ ಪೇಕ್ಸ್ ಏನೋ ಸ್ವಲ್ಪ ದೊಡ್ಡದಿದ್ರೆ ಮಜಾ ಇರ್ತಾಯಿತ್ತು. ಇದು ಟೂರಿಂಗ್ ಸೆಟಪ್ ಅಲ್ಲ, ಬೇಕಾದ್ರೆ ಆಪ್ಷನಲ್ ಆಗಿ ಆದರೂ ಹಾಕ್ಸ್ಕೊಬೋದು ನಾವು. ದೊಡ್ಡ ಫುಟ್ ಪೇಕ್ಸು ಮಜಾ ಇರುತ್ತೆ. ಇದು ಒಂದು ಸ್ವಲ್ಪ ನನಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಯಿತು. ನನ್ನ ಕಾಲು ಸ್ವಲ್ಪ ಹಂಗೆ ಮುಂದೆ ಬಿಡ್ತಾ ಇರ್ತೀನಲ್ಲ, ಸ್ವಲ್ಪ ಎಲ್ಲೋ ಟಚ್ ಆಗ್ತೈತೆ ಹೀಗೆ ಟ್ರಾಫಿಕಲ್ಲಿ. ಆಮೇಲೆ ಸೆಟ್ ಆಗೋಯ್ತು, ನನಗೆ ಏನೂ ತೊಂದರೆ ಇಲ್ಲ. ಇದೊಂದು ಸ್ವಲ್ಪ ಟೈರ್ ಫ್ಲ್ಯಾಟ್ ಔಟ್ ಆಗೋಗಿದೆ. ನೋಡ ಏನು ಕತೆ ಅಂದ್ಬಿಟ್ಟು ಅದು ಓಡಿಸ್ತಾ ಗಾಡಿ ಆಲ್ಮೋಸ್ಟ್ 11-12 ಸಾವಿರ ಓಡಿದೆ. ಇದು JSP ಮೋಟರ್ ಅವ್ರದ್ದು ಡೆಮೋ ಗಾಡಿ. ಆ್ಯಕ್ಚುಲಿ ಟ್ರೋಫಿ ಎಡಿಷನ್ ಇನ್ನೋದಿತ್ತು, ಅದು ಕೊಡ್ತೀನಿ ಅಂತ ಹೇಳಿದ್ರವರು. ನಾನು ಮಹಾದೇವಪುರಕ್ಕೆ ಹೋಗೋದು ಬದಲು ಕೋರಮಂಗ್ಲಕ್ಕೆ ಹೋಗ್ಬಿಟ್ಟಿದ್ದೀನಿ. BMW JSP ಮಹಾದೇವಪುರಲ್ಲಿ ಇನ್ನೊಂದು ಶೋರೂಮ್ ಇದೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಅವ್ರು ಯು ಕ್ಯಾನ್ ಕಮ್ ಅಂಡ್ ಕಲೆಕ್ಟ್ ಫ್ರಮ್ ಮಹಾದೇವಪುರ ಅಂತ ಹಾಕೋದು. ನಾನು ಯಾರೋ ಮಹಾದೇವ ಹತ್ರ ಕಲೆಕ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಕೋರಮಂಗ್ಲ ಹೋಗಿ ಮಹಾದೇವ ಯಾರಿದ್ರದ್ದು ಕೇಳ್ತಾ ಇದ್ದೀನಿ. ಆ ಕನ್ಫ್ಯೂಷನ್ ಆಗಿ ನಾನು ಈ ಗಾಡಿ ಎತ್ಕೊಂಬಂದಿಲ್ಲ. ಟ್ರೋಫಿ ಎಡಿಷನ್ ಕೊಟ್ಟಿರ್ತಾ ಇದ್ರು ಅವರು. ಅದೇ 11 ಸಾವಿರ ಓಡಿದೆಯಲ್ಲ, ಅದಕ್ಕೆ ಟೈರ್ ಫ್ಲ್ಯಾಟ್ ಔಟ್ ಆಗಿದೆ. ಸೈಡ್ ಪ್ರೊಫೈಲ್ ಇನ್ನೂ ಇದೆ. 1-2 ಕಾರ್ನರ್ಗಳಲ್ಲಿ ನೋಡೋಣ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಗಾಡಿ ಅಂದ್ಬಿಟ್ಟು. ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಹೇಳ್ತೀನಲ್ಲ, ಹೇಳ್ತಲೇ ಇರ್ತೀನಿ, ಅಷ್ಟಿದೆ ಫೀಚರ್ಸು. ಅದಕ್ಕೆ ಇವಾಗ ಕಟ್ ಶಾರ್ಟ್ ಮಾಡಿ ಲೆಟ್ಸ್ ಗೋ ಆನ್ ಎ ರೈಡ್. ನೋಡ್ರಿ ಹೆಂಗೆ ಎಗರುತ್ತೆ, ಹಂಗೆ ಚಿರತೆ ಆಗಿರ್ದಂಗೆ ಎಕ್ಸಾಸ್ಟ್ ನೋಟು. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಅದೊಂದು ಮಾನೆಸ್ಟ್ರಿ ಇದೆ ಗುರು, ಕೊಳ್ಳೇಗಾಲದಿಂದ ಮುಂದೆ ಅನ್ಕೊತೀನಿ ಆ ಮಾನೆಸ್ಟ್ರಿ. ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಭಾನುವಾರ ಅವ್ರು ಪಾಪ ನಾನು ವೀಡಿಯೋ ಮಾಡೋರ್ಗು ಅಲ್ಲೇ ಅವರು ನೆರಳಲ್ಲಿ ಹಾಕೊಂಡು ಗಾಡಿನ ಪೀಸ್ ಆಗಿದ್ದಾರೆ. ಅವರೇ ಕರ್ಕೊಂಡು ಹೋಗ್ತಾ ಇರೋದು ಇವತ್ತು, ಅವರೇ ಪ್ಲ್ಯಾನ್ ಮಾಡಿರೋದು. ಮಾನೆಸ್ಟ್ರಿ ಹೆಸರು ಏನು ಹೇಳಿ ಭಾನುವಾರ? ಡಾಕ್ಚೆನ್. ಹೆಂಗಿದೆ ಗಾಡಿ? ಅವ್ರದ್ದು ಕವಾಸಾಕಿ ವರ್ಸಸ್ 650. ಇದು ಒಳ್ಳೆ ಗಾಡಿ ಟೂರಿಂಗಿಗೆ, ಮಿಡಲ್ ವೆಯ್ಟಲ್ಲಿ. ಹಾಕೊಳ್ಳಿ ಮಾನೆಸ್ಟ್ರಿ ಸೀದಾ ರೂಟು 143 ಕಿಲೋಮೀಟರ್. ಓಕೆ, ನನಗೆ ಇದರಷ್ಟು ಏನು ಗುರು ಬೇರೆ ಕಡೆ ಶೇಜ್ ಜಾಗ ಇಟ್ಟವ್ರೆ ನನಗೆ ಗುರು. ಇಷ್ಟು ಗಾಡಿ ಅಡ್ವೆಂಚರ್ ಗಾಡಿ ಓಡಿಸಿದ್ದೀನಿ. ಇದಕ್ಕೆ ಕಂಪೇರ್ ಮಾಡೋಕ್ಕಾಗೋದು ಯಾವುದು? ಟೈಗರ್ 1200, ಅದಾದಮೇಲೆ ಡುಕಾಟಿ ಅವ್ರದ್ದು ಮಲ್ಟಿಸ್ಟಾರ V4, ಆಮೇಲೆ KTM ಅವ್ರದ್ದು ಇವಾಗ ಇಂಡಿಯಾಲಿರೋದು 1290 ಅಡ್ವೆಂಚರು, ಆಮೇಲೆ 1390 ಅಡ್ವೆಂಚರು KTM. ಅದು ಇಲ್ಲಿಲ್ಲ, ಆಚೆ ಕಡೆ ಇದೆ, ಅದು ಓಡಿಸಿಲ್ಲ ನಾನು. ಆಮೇಲೆ ಹಾರ್ಲಿದೊಂದಿದೆ, ಪ್ಯಾನ್ ಅಮೆರಿಕಾ ಅಂತೇನೋ ಒಂದಿದೆ. ಪ್ಯಾನ್ ಅಮೆರಿಕಾ ಬಿಟ್ಟು ಎಲ್ಲ ಗಾಡಿ ಓಡಿಸಿದ್ದೀನಿ ನಾನು. ಎಲ್ಲದಕ್ಕಿಂತ ನನಗೆ ಪರ್ಸ್ನಲ್ ಆಗಿ ಇದೇ ಇಷ್ಟ ಆಗಿದ್ದು. ಇವಾಗ ವಿಂಡ್ ಹೊಡಿತಿದೆ, ಅದಕ್ಕೆ ಇವಾಗ ವಿಂಡ್ಶೀಲ್ಡ್ನ ರೈಸ್ ಮಾಡೋಣ. ವಿಂಡ್ಶೀಲ್ಡ್ನ ರೈಸ್ ಮಾಡಿದ ತಕ್ಷಣ ನನಗೊಂದು ವಿಂಡೇ ಇಲ್ಲ ಗುರು. ಏನು ಟೆಕ್ನಾಲಜಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಮಾತ್ರ. KTM ಅವ್ರದ್ದು ಆಸಮ್ ಆಗಿದೆ ವಿಂಡ್ ಪ್ರೊಟೆಕ್ಷನ್ನು. ಇವ್ರದ್ದು ಬೇರೆ ಲೆವೆಲಲ್ಲಿದೆ. ಒಂದೇ ಒಂದು ಚೂರು ವಿಂಡ್ ನಾಯ್ಸ್ ಇಲ್ಲ. ನಾನು ಇವತ್ತು ಏರ್ಪ್ಲೆಕ್ಸ್ ಹಾಕಿಲ್ಲ. ನಾನು ಏರ್ಪ್ಲೆಕ್ಸ್ ಯಾವಾಗಲೂ ತೊಗೊಂಬರ್ತಿದ್ದೆ, ಅದು ಮರ್ತೋದೆ. ನೆಸೆಸಿಟಿನೇ ಇಲ್ಲ. ಈ ವಿಂಡೇ ಹೊಡಿತಲ್ಲ, ಈ ಕಡೆನೂ ಇದೆ ಈ ಕಡೆನೂ ಇದೆ. ಇದು ಎದಳು ಬಿಟ್ಟರೆ ಇನ್ನೂ ಮಸ್ತು, ಚಾನ್ಸೇ ಇಲ್ಲ. ಕಾರ್ನರ್ಸ್ ಏನು ಗುರು, ಇದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಥರ ತಗೊತಿದ್ಯಲ್ಲ ಗುರು ಕಾರ್ನರು. ಮೈ ಗಾಡ್. ಮಲ್ಟಿಸ್ಟಾಡ ಸ್ಟೆಬಿಲಿಟಿ ಸೂಪರ್ ಇತ್ತು. ಪ್ರಿಸಿಷನ್ನು ಮಲ್ಟಿಸ್ಟಾಡ ಇದೆಯಲ್ಲ ಕಾರ್ನರಿಂಗ್ನಲ್ಲಿ, ಅದು ಓಡಿಸಿದ್ದೀನಲ್ಲ, ಅದು ವೀಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ. ಸಖತ್ ಪ್ರಿಸೈಸ್ ಆಗಿದೆ ಮಲ್ಟಿಸ್ಟಾಡನು. ಅದು ಸರಿಯಾಗಿದೆ, ಮ್ಯಾಸಿವ್ ಆಗಿದೆ, ಇದಕ್ಕಿಂತ ಮ್ಯಾಸಿವ್ ಆಗಿದೆ. ಇದು ಲೇನ್ ತೊಗೊಂಡ್ರೆ ಹಂಗೆ ಹೋಗ್ತಿದೆ, ಶೂಟ್ ಆಗ್ತಿದೆ. ಹಾಗೆ ಬ್ಯಾಲೆನ್ಸ್ಡ್ ಆಗಿದೆ. ನಾನು ಅಂದ್ಕೊಂಡೆ ಸ್ವಲ್ಪ ಈ ಇಂಜಿನ್ ಆಚೆ ಬಂದಿರೋದ್ರೆ ಏನಾರು ನಮಗೆ ಕಂಫರ್ಟಬಲ್ ಅನ್ಸಲ್ಲ ಅಂತ ಅಂದ್ಕೊಂಡೆ. ವೆಯ್ಟ್ ಆ ಕಡೆ ಜಾಸ್ತಿ ಆಗುತ್ತೆ. ಏನಿಲ್ಲ ಗುರು, ಅದು ಕೌಂಟರ್ ಬ್ಯಾಲೆನ್ಸ್ ಮಾಡ್ತದೆ. ಈ ಕಡೆ ಲೀನ್ ಮಾಡಿದ್ರೆ ಇದು ಕೌಂಟರ್ ಬ್ಯಾಲೆನ್ಸು, ಆ ಕಡೆ ಲೀನ್ ಮಾಡಿದ್ರೆ ಅದು ಕೌಂಟರ್ ಬ್ಯಾಲೆನ್ಸ್ ಮಾಡ್ತಿದೆ. ನೆಕ್ಸ್ಟ್ ಲೆವೆಲ್ ಗುರು ಗಾಡಿ ಮಾತ್ರ.
ಮತ್ತು ಟಾರ್ಕ್ ನೋಡ್ರಿ 4th ಗೇರಲ್ಲಿ ಇದ್ದೀನಿ ಈಗ. ಏನು ನೋ ಟೈಮ್, ವಿದಿನ್ ನೋ ಟೈಮ್. ಮತ್ತು ಅವಾಗಲೇ ಹೇಳಿದೆ ಗೊತ್ತಾ, ಆ್ಯಂಟಿ ಡೈ ಫೀಚರ್ ಇದೆ ಸಸ್ಪೆನ್ಷನಲ್ಲಿ ಅಂತ. ಇವಾಗ ನೋಡಿರಿ, ನಾನು ಬ್ರೇಕ್ ಅಪ್ಲೈ ಮಾಡ್ತೀನಿ ನೋಡಿ, ಮುಂದೆ ಡೈವೇ ಹೊಡಿತಲ್ಲ. ಅಬ್ಸರ್ವ್ ಮಾಡ್ತಾಯಿದ್ರಾ, ಸ್ಟೇಬಲ್ ಆಗಿದೆ, ಡೈ ಹೊಡಿತಲ್ಲ ಹಿಂಗೆ. ಇದರಲ್ಲಿ ಇನ್ನೂ ಟೆಕ್ನಿಕಲ್ ಫೀಚರ್ ಇದೆ ಗುರು. ಅದೇನು ಗೊತ್ತಾ ಮ್ಯಾಟ್ರು, 50 ಕಿಲೋಮೀಟರ್ ಸ್ಪೀಡ್ಗಿಂತ ಕಮ್ಮಿ ಇದ್ದರೆ ಸೀಟ್ ಹೈಟು ಕೆಳಗಡೆ ಇರುತ್ತೆ. 50 ಕಿಲೋಮೀಟರ್ ಸ್ಪೀಡ್ಗಿಂತ ಜಾಸ್ತಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆವಾಗ ಸೀಟ್ ಹೈಟ್ ಸ್ವಲ್ಪ ಹಾಗೇ ಮೇಲೆ ಬರುತ್ತೆ. ಒಂದು ಸ್ಪೋರ್ಟಿ ಫೀಲ್ ಕೊಡೋದಕ್ಕೆ, ಒಂದು ಅಪ್ರೈಟ್ ರೈಡಿಂಗ್ ಪೋಸ್ಟರ್ ಕೊಡೋದಕ್ಕೆ. ಮತ್ತು ಇಂಜಿನ್ ಸ್ಮೂತ್ನೆಸ್ಸು ಬಟರ್, ಮಕ್ಕನ್. ಕ್ವಿಕ್ ಶಿಫ್ಟರು ಮಕ್ಕನ್, ನೋ ಪ್ರಾಬ್ಲಮ್. ನನಗೆ ತುಂಬಾ ಅಡ್ವೆಂಚರ್ ಗಾಡಿನಲ್ಲಿ ಯಾವಾಗಲೂ ಚಾಲೆಂಜ್ ಅನ್ಸೋದು ಏನು ಗೊತ್ತಾ, ವಿಂಡ್ ನಾಯ್ಸು, ವಿಂಡ್ ಬಫೆಟಿಂಗು. ಇದರಷ್ಟು ಪ್ರಿಸೈಸ್ ಆಗಿರೋ ವಿಂಡ್ಶೀಲ್ಡು, ಅದರಿಂದ ಮಾಡಿರೋ R&D ಇಲ್ಲೆಲ್ಲ ಹೋಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಹೋಲ್ದಿದೆ, ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ. ನಾಯ್ಸು ಬರ್ತಲ್ಲ, ಬಫೆಟಿಂಗು ಇಲ್ಲ, ಪೀಸ್ ಗುರು. ಆಮೇಲೆ ಗಾಡಿ ನೀನು ಲೇನ್ ತೋರಿಸಿದ್ರೆ ಆ ಲೇನ್ ಹಾಗೆ ಶಾರ್ಪಾಗಿ ಹಿಡಿಯುತ್ತೆ ಗಾಡಿ. ಏನು ಇಂಜಿನಿಯರಿಂಗ್ ಮಾಡಿದಾರಪ್ಪ ಇವರು, R&D ಮಾಸ್ಟರ್ ಪೀಸ್ ಗುರು, ಇದು ಮಾಸ್ಟರ್ ಪೀಸ್. ಮತ್ತು ಇದ್ರದ್ದು ಸ್ಟೇಬಿಲಿಟಿ ಅಡಾಡ ಸಖತ್ ಸ್ಟೇಬಲ್ಲು. ಮತ್ತು ಇನ್ನೊಂದು ಕರ್ವು, ಮತ್ತು ಬ್ರೇಕಿಂಗು ನೋಡಿ, ಡೈವೇ ಇಲ್ಲ ಗುರು. ಇದೇ ಬೇಕಿರೋದು. ಡೈ ಹೊಡೆದ್ರೆ ಏನಾಗುತ್ತೆ ಗೊತ್ತಾ, ಬ್ಯಾಲೆನ್ಸ್ ಔಟ್ ಆಗುತ್ತೆ ಗಾಡಿ. ಸಸ್ಪೆನ್ಷನ್ ಸೆಟಪ್ಪು ಅಲ್ಲಾಡ್ಬಿಡುತ್ತೆ, ಆವಾಗ ಗಾಡಿ ಸ್ವಲ್ಪ ಕಂಟ್ರೋಲಲ್ಲಿರಲ್ಲ. ಆ್ಯಕ್ಚುಲಿ ನನಗೆ ದಿ ಮೋಸ್ಟ್ ಫೇವರೇಟ್ BMW ಅಲ್ಲಿ ಬೈಕ್ಸ್ ಅಂತ ಬಂತು ಅಂದರೆ M1000 RR, ಹ್ಯಾಂಡ್ಸ್ ಡೌನ್ M1000 RR. ಅದು ಬಂದು ಸೂಪರ್ ಸ್ಪೋರ್ಟ್ ಸೆಗ್ಮೆಂಟಲ್ಲಿ. ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಇದೆ BMW. ಏನು ಆಲ್ಮೋಸ್ಟು ಈ ಸೆಗ್ಮೆಂಟಲ್ಲಿರೋ ಬೇರೆ ಬ್ರ್ಯಾಂಡ್ ಎಲ್ಲ ಗಾಡಿಗಳಿಗಿಂತನೂ ಇದೇ ಮಸ್ತಿದೆ ಅನಿಸ್ತಿದೆ ನನಗೆ. ಅಷ್ಟು ಚೆನ್ನಾಗಿದೆ ಗುರು, ಅಷ್ಟು ಪ್ರಿಸೈಸ್ ಆಗಿದೆ. ಏನು ಗೊತ್ತಾ, ಎಲ್ಲ ಅಡ್ವೆಂಚರ್ ಗಾಡಿಗಳು, ಎಸ್ಪೆಷಲಿ ಹೈ ಆ್ಯಂಡ್ ಅಡ್ವೆಂಚರ್ ಗಾಡಿಗಳದ್ದು ಪ್ರಾಬ್ಲಮ್ ಏನಂದರೆ ನಿಮಗೆ ಮೈಲೇಜು ನಾರ್ಮಲಾಗಿ ಕಮ್ಮಿ ಇರುತ್ತೆ. ಏನಕ್ಕೆ ದೊಡ್ಡ ಇಂಜಿನ್ ಆದಾಗ ಮೈಲೇಜ್ ಬೀಳುತ್ತೆ. ದೊಡ್ಡ ಫ್ಯೂಯಲ್ ಟ್ಯಾಂಕ್ ಇಡಬೇಕಾಗುತ್ತೆ. ದೊಡ್ಡ ಫ್ಯೂಯಲ್ ಟ್ಯಾಂಕು ದೊಡ್ಡ ಇಂಜಿನ್ ಇದ್ದಾಗ ಏನಾಗುತ್ತೆ, ಮಾಸ್ ಸೆಂಟ್ರಲೈಸೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಮಾಸ್ ಸೆಂಟ್ರಲೈಸೇಷನ್ ಇನ್ ಟರ್ಮ್ಸ್ ಆಫ್ ಏನು, ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ನಿಂಬಲ್ ಆಗಿರಬೇಕು, ಟಾಪ್ ಹೆವಿ ಅನ್ನಿಸ್ಬಾರ್ದು. ಗಾಡಿ ಸ್ಲೋ ಹೋಗ್ಬೇಕಾದ್ರೆ, ಗಾಡಿ ನಿಲ್ಲಿಸಿದಾಗ ತುಂಬ ಮೇಲಿರಬಾರ್ದು, ವೆಯ್ಟ್ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಆಗಿರಬೇಕು. ಅದನ್ನು ಇವರು ಪ್ರಿಸೈಸಾಗಿ ನೇಲ್ ಮಾಡಿದ್ದಾರೆ. ನೋಡ್ರಿ ಏನು ನುಗ್ತೈತೆ ಗಾಡಿ. ಹಾಗೆ ಬ್ರೇಕ್ ಹೊಡೆದ್ರೆ ಹಂಗೆ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ. ಡೌನ್ ಶಿಫ್ಟ್ ಹೊಡೆದು ರಿಯರ್ ಬ್ರೇಕೆ ತುಂಬ ಸ್ಟ್ರಾಂಗ್ ಇದೆ ಗುರು. ಇದು ಸಖತ್ತಾಗಿದೆ ರಿಯರ್ ಬ್ರೇಕು. ಇದು ಬರೀ ಬೈಕಲ್ಲ ಗುರು, ಇದು ಇಂಜಿನಿಯರ್ಸ್ದು ಕ್ರಾಫ್ಟ್ ಮ್ಯಾನ್ಶಿಪ್. ಇದು ಆರ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ. ನೋಡ್ರಿ ಹೇಗೆ ಕೂತಿದೆ ಗಾಡಿ. ಹಾಂ, ಪಂಪ್ಸ್ ಇದ್ರೂ ಎತ್ತಿ ಬಿಸಾಕ್ತಾಯಿಲ್ಲ ಗಾಡಿ. ಅಬ್ಬಾ ಏನು ಗುರು, ಇಷ್ಟೊಂದು ಬಿಲ್ಡಪ್ಸ್ ಕೊಡ್ತಿದೆ ಗಾಡಿ. ಹಂಗಿದೆ ಗಾಡಿ, ಅದಕ್ಕೆ ಹಂಗೆ ಹೇಳ್ತಿರೋದು ನಾನು. ಕುಡ್ದಿದ್ದು ನೀರು ಅಲ್ಲಾಡ್ತಾಯಿಲ್ಲ, ಅವೆಲ್ಲ ಎಳ್ಳೀರು ಕುಡ್ದಲ್ಲ, ಅಲ್ಲಾಡ್ತಾಯಿಲ್ಲ, ಅಷ್ಟು ಕಂಫರ್ಟು. 1250 GS ಹಳೇದು ತುಂಬ ಮ್ಯಾಸಿವ್ ಆಗಿದೆ. ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ. ಆ್ಯಕ್ಚುಯಲ್ ಬೇಕಾದ್ರೆ 1250 GS ಹಳೇದಕ್ಕಿಂತ ಇದು ಅರೌಂಡ್ 12 ಕಿಲೋಸ್ ಕಮ್ಮಿ ಮಾಡಿದರೆ. ಇಂಜಿನಲ್ಲಿ ಒಂದು 4 ಕಿಲೋ ಕಮ್ಮಿ ಮಾಡಿ, ಆ ಕಡೆ ಈ ಕಡೆ ಎಲ್ಲ ಸೇರಿ ಒಂದು 12 kg ಹತ್ರ ಕಮ್ಮಿ ಮಾಡಿದ್ದಾರೆ. ಆದರೆ ಇದ್ರದ್ದು ಇನ್ನೊಂದು ವೇರಿಯಂಟ್ ಇದೆ ಅಂತ ಹೇಳಿದ್ನಲ್ಲ ಅವಲ್ಲೇ, 1300 GS ಅಡ್ವೆಂಚರು. ಅದು ಚಾನ್ಸ್ ಎಲ್ಲ ಬರೋದು, ತುಂಬ ಮ್ಯಾಸಿವ್ ಆಗಿದೆ. ಅದು ಬಾಕ್ಸ್ ಆಗಿ ಈ ಥರ ಸರಿಯಾಗಿದೆ. 250 ಕಿಲೋಸ್ ಮೇಲೆ ಇರಬೇಕು. ಅದು ತುಂಬ ದೊಡ್ಡ ಗಾಡಿ ಅದು. ನಾನು ಹೆಂಗೆ ಆಫ್ರಿಕಾ ಟ್ವಿನ್ನ ಮರ್ತೋಗ್ಬಿಟ್ಟೆ. ಆಫ್ರಿಕಾ ಟ್ವಿನ್ನು ಇದೆಯಲ್ಲ, ಇದೇ ಕ್ಯಾಟಗರಿಗೆ ಬರುತ್ತೆ. ಆದರೆ ಆಫ್ರಿಕಾ ಟ್ವಿನ್ ಏನಂದರೆ 100 ಹಾರ್ಸ್ ಪವರು, ಇದು 145 ಹಾರ್ಸ್ ಪವರು. ಆಫ್ರಿಕಾ ಟ್ವಿನ್ನು ಓಡಿಸಿದ್ದೀನಿ ಗುರು, ಅದೂ ಚೆನ್ನಾಗಿದೆ. ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ. ಅದನ್ನು ಯಾವಾಗ ಈ ಥರ ಒಂದು ಪ್ರಾಪರ್ ರೈಡಿಗೆ ಅಂತ ಗಾಡಿ ಸಿಗುತ್ತಲ್ಲ, ಆವಾಗ ಅದ್ರ ಬಗ್ಗೆ ಮಾತಾಡೋಣ. ಒಟ್ಟಲ್ಲಿ 140+ ಹಾರ್ಸ್ ಪವರ್ ಇರೋ ಸೆಗ್ಮೆಂಟಲ್ಲಿರೋ ಅಡ್ವೆಂಚರ್ ಟೂರ್ ಮೋಟರ್ ಸೈಕಲಲ್ಲಿ ದಿಸ್ ಹ್ಯಾಸ್ ಬಿಕಮ್ ಮೈ ಪರ್ಸ್ನಲ್ ಫೇವರೇಟ್. ನಾವು ಟೋಟಲಿ ಮೈಲ್ ಮಂಚರ್ ಗಾಡಿ. ಇವಾಗ ಗೊತ್ತಾಗ್ತದೆ ಬೈಕಿಂಗ್ ಕಮ್ಯುನಿಟಿಯಲ್ಲಿ ಇದಕ್ಕೆ ಯಾಕೆ ಇಷ್ಟು ಹೆಸರಿದೆ ಅಂದ್ಬಿಟ್ಟು. ಹೆಂಗೆ ಜಂಪ್ ಹೊಡಿತು ನೋಡ್ರಿ. ಬಾನವ್ರು ಹೆಂಗಿತ್ತು ಜಂಪು? ಸಖತ್ತಾಗಿದೆ ಹೇಳ್ತಲ್ಲ. ಒಂದೊಳ್ಳೆ ಪ್ರಾಪರ್ ಆಗಿರೋ ಹಂಪುಗಳು ಬಂದರೆ ಅಲ್ಲಿ ಸಖತ್ತಾಗಿರುತ್ತೆ. ಹಾಗೆ ಟೇಕ್ ಆಫ್ ಆಗುತ್ತೆ, ವೀಲ್ ಹಂಗೆ ಮೇಲೆ ಎದ್ದೇಳುತ್ತೆ, ಮಸ್ತಾಗಿ ಲ್ಯಾಂಡ್ ಆಗುತ್ತೆ. ಪಾಕಶಾಲ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋಗೋಣ ಅಂತ.
ಅವರು ನೋಡಿ. ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ಗುರು ನೋಡಿ, ಅಲ್ಲ ಒಂದು ಕಡೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಟರ್ನಿಂಗ್ ರೇಡಿಯಸ್ಸು. ಟರ್ನಿಂಗ್ ರೇಡಿಯಸ್ ಎಷ್ಟು ಕಮ್ಮಿ ಇದೆ, ಆ ಜಾಗದಲ್ಲೇ ಹೊಡಿತಾ ಇದ್ದೀನಿ ನಾನು ರೌಂಡ್ಸು. ಯಾವ ಗಾಡಿನೂ ನಾನು ಆ ಥರ ರೌಂಡ್ ಹೊಡಿತೀನಿ, ಎಲ್ಲ ಗಾಡಿನೂ ಇದರಷ್ಟು ಈಸಿ ಇಲ್ಲ ನನಗೆ ಯಾವುದೂ. ಕೀಲೆಸ್ಸು ಅಲ್ಲೊಂದು ಬಟನ್ ಹೊಡೆದ್ರೆ ನೋಡಿ ಅದಾಗೆ ಕೆಳಗಡೆ ಹೋಗುತ್ತೆ. ಲಾಕ್ ಹಾಕಿ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಬೇಕಾ? ಹಾಂ ಅಷ್ಟೇ ಲಾಕ್. ಅವರು ಲಂಚ್ ಮಾಡ್ತಾರೆ, ನಾನೇನು ಮಾಡೋಕ್ಕಾಗಲ್ಲ, ಮನೇಲಿ ತಿನ್ಕೊಂಬಂದಿದ್ದೆ ನಾನು ಆಲ್ರೆಡಿ. ನಾನು ಓಡಿಸಿರೋ ಎಲ್ಲ ಗಾಡಿಗಳು ಟೈಗರ್ 1200, ಡುಕಾಟಿ ಮಲ್ಟಿಸ್ಟಾಡ V4, ಆಮೇಲೆ ಇದು KTM 1290 ಅಡ್ವೆಂಚರು ಎಲ್ಲನೂ ಪೆಟ್ರೋಲ್ ಹಾಕ್ಸಿದ್ಮೇಲೆ ಎಳ್ಕೊಂಡು ಆ ಕಡೆ ಹೋಗೋಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ಅವೆಲ್ಲ ಸಖತ್ತು ಸ್ವಲ್ಪ ಟಾಪ್ ಐಫಿ ಥರ ಫೀಲ್ ಆಗುತ್ತೆ. ಸ್ವಲ್ಪ ವೆಯ್ಟು ಹಂಗೆ ಇದೆ ಅದೆಲ್ಲ. ಇದೇ ವೆಯ್ಟು ಇವಾಗ ನೋಡ್ದಲ್ಲ ಸರ್ಕಲ್ಸ್ ಎಷ್ಟು ಆರಾಮಾಗಿ ಹೊಡಿತಾ ಇದೀವಿ. ಇವಾಗ ಪಾರ್ಕಿಂಗ್ ಅಂದರೆ ಎತ್ಕೊಂಡೆ ನೀಟ್ ಆ್ಯಂಡ್ ಕ್ಲೀನಾಗಿ ಬಂತು, ಹೆವಿನೇ ಅನ್ಸಲ್ಲ. ಮತ್ತು ಇದು ಫ್ಲ್ಯಾಟ್ ಫುಟ್ಟು ಮಾಡಿದ್ದೀನಿ ನೋಡಿರಿ ಆರಾಮಾಗಿ. ಲಂಚ್ ಆಯಿತು. ಲಂಚ್ ಆ್ಯಕ್ಚುಲಿ ಅವ್ರು ಮಾಡಿದ್ರು, ನಾನೇನು ಮಾಡೋಕ್ಕೆ ಹೋಗಿಲ್ಲ, ಹೊಟ್ಟೆ ಹಸ್ತಿಲ್ಲ ನನಗೆ. ಬರೀ ಒಂದು ಬಟರ್ ಮಿಲ್ಕ್ ಕುಡ್ಕೊಂಡು, ಅದು ಪ್ಲೇನ್ ಸಾದಾ ಬಟರ್ ಮಿಲ್ಕ್, ನೋ ಸಾಲ್ಟ್ ನೋ ಮಸಾಲ. ಲೈಟಾಗಿ ಹಿಂಗೆ ಸ್ವಲ್ಪ ಪಾಪ್ ಮಾಡೋಕ್ಕೆ ಹೋದ್ರೂ ಹಂಗೆ ವೀಲ್ ಹೊಡಿಯುತ್ತೆ, ಹಂಗೆ ಹೊಡಿತದೆ ವೀಲ್ಗೆ. ಆಹಾ ಏನು ಪವರು, ಟಾರ್ಕು, ಮೆಂಟ್ಲು ಟಾರ್ಕು. ಥರ್ಡ್ ಗೇರಲ್ಲಿ ನೋಡೋಣ, ಥರ್ಡ್ ಗೇರಲ್ಲೂ ಹ್ಯಾಂಡಲ್ ಬರೀದ್ರೆ ಟಿಲ್ಟ್ ಆಗ್ತದೆ ಈ ಕಡೆ. ಹೆವಿ ಕಿತ್ಕೊಂಡು ಹೋಗ್ತದೆ ಟಾರ್ಕು, ಅದು ಎಷ್ಟು ಬೇಗ ಹೊಡಿತಿದೆ ಅಂದರೆ. ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಕಿಕ್ಕಿನ್ ಆಗ್ತಿದೆ ತುಂಬ, ಅದರಿಂದ ಮುಂದಕ್ಕೆ ಎದಳಕ್ಕೆ ಬಿಡ್ತಾ ಇಲ್ಲ. ಬೇಡವೇ ಬೇಡ, ನಂದಲ್ಲ ಗಾಡಿ. ನಾನು ಅವಾಗಲಿಂದ ಡೈನಾಮಿಕ್ ಮೋಡಲ್ಲೇ ಇದ್ದೀನಿ. ಆಮೇಲೆ ಎಂಡೂರೋ ಮೋಡು, ಎಂಡೂರೋ ಅಂದರೆ ಆಫ್ ರೋಡು. ಎಕೋ ಅಲ್ಲಿ ಫುಲ್ ಪವರ್ ಇರೋದಿಲ್ಲ, 75% ಪವರ್ ಇರುತ್ತೆ ಅಂತ ಹೇಳಿದ್ರು. ರೋಡ್ ಮೋಡಲ್ಲೂ ಅಷ್ಟೇ ಫುಲ್ ಪವರ್ ಇರೋದಿಲ್ಲ. ಡೈನಾಮಿಕ್ ಮೋಡ್ನಲ್ಲಿ ಫುಲ್ ಪವರ್ ಇರುತ್ತೆ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ರಾಜ ಥರ ಕೂತ್ಕೊಂಡು ಹೋಗೋದು ಗುರು ಫೀಲ್ ನಿಮಗೆ. ಇದ್ರ ಮೇಲ್ಗಡೆ ಕೂತ್ಕೊಂಡ್ರೆ ಸೀಟು ಕುಷನ್ ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ, ಕರೆಕ್ಟಾಗಿದೆ. ಲೋಯರ್ ವೇವ್ಸಲ್ಲೂ ಗಾಡಿ ಸೂಪರು. ಟ್ರಾಫಿಕಲ್ಲಂತೂ ಕೇಳಲೇಬೇಡ್ರಿ, ಫುಲ್ಲು ಈಸಿ. ನನಗೆ ಟ್ರಾಫಿಕ್ನಲ್ಲಿ ಎಲ್ಲ ಗಾಡಿಗಳು ಓಡಿಸ್ಬಿಟ್ಟಿದ್ದೀನಿ ಅಡ್ವೆಂಚರ್ ಸೆಗ್ಮೆಂಟಲ್ಲಿ. ಇದರಷ್ಟು ಈಸಿ ಇನ್ನೊಂದಿಲ್ಲ ಗುರು ಟ್ರಾಫಿಕ್ನಲ್ಲಿ. ನನಗೆ ಇದರಲ್ಲಿ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅನ್ನೋದನ್ನೇ ಹುಡ್ಕೋಕ್ಕಾಗ್ತಲ್ಲ ಈ ಗಾಡಿನಲ್ಲಿ. ವೆದರ್ ಸೂಪರ್ ಆಗಿದೆ ಗುರು ಇವತ್ತು, ಪೀಸ್ಫುಲ್. ಆಹಾ ಸ್ಯಾಡ್ಲಿಂಗ್ ಮಾಡೋಣ ತಡ್ರಿ, ಹೇಗಿದೆ? ಓ ಕಂಫರ್ಟ್ಗೆ ಕಂಫರ್ಟು. ಹ್ಯಾಂಡಲ್ ಬರ್ ಪೊಸಿಷನು ನನ್ನ ಹೈಟ್ ಕರೆಕ್ಟಾಗಿದೆ, ಆರಾಮ್ಸೆ ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಏನು ಎಗರ್ತು ಗುರು, ಹೆವಿ ಆಗಿರು ಬಿಡ್ತಲ್ಲ, ಸಿಕ್ಕಾಬಿಟ್ಟು ಆಗಿರು ಬಿಡ್ತು. ನಾನೇ ಹಿಂದಕ್ಕೆ ಬಂದ್ಬಿಟ್ಟೆ. ಜಡಿಯುತ್ತೆ ಟಾರ್ಕ್ ಹಾಕೊಂಡು, ಸಖತ್ತಾಗಿತ್ತದಲ್ಲ, ರೆಕಾರ್ಡ್ ಆಗಿಲ್ಲ. ಏನಿದು ಆಕ್ಸಲರೇಷನ್ನು, ಎಷ್ಟು ಶಾರ್ಪ್ ಥ್ರಾಟಲ್ ರೆಸ್ಪಾನ್ಸ್ ಇದೆ ಅಂದರೆ ಸರ್ಜ್ ಆಫ್ ಪವರ್ ಕಿತ್ಕೊಂಡು ಬರ್ತಿದೆ. ಹಾಗೇನೇ ಟಾಕ್ ಥ್ರೂಔಟ್ ದ ರೇವ್ ಬ್ಯಾಂಡು ಡೆಲಿವರ್ ಆಗ್ತಿದೆ, ಎಲ್ಲೂ ಆಗಿಲ್ಲ. ಗೇರ್ ಟು ಗೇರು ಅಷ್ಟೇ ಸ್ಮೂತು ಮತ್ತು ಅಷ್ಟೇ ಅಗ್ರೆಸಿವ್ ಆಗಿದೆ. ಪವರ್ ಡೆಲಿವರಿ ಆಗಿರೋದ್ರ ಜೊತೆಗೆ ಇನ್ನೊಂದೇನೆಂದರೆ ಅಬ್ಸರ್ವೇಷನ್ ಏನು ಗೊತ್ತಾ, ಅಡ್ಯಾಪ್ಟಿವ್ ಸಸ್ಪೆನ್ಷನ್ ಇರೋದ್ರಿಂದ ನೀವು ರೇವ್ ರೇಂಜ್ ಜಾಸ್ತಿ ಆಗ್ತಾ ಸ್ಪೀಡೂ ಜಾಸ್ತಿ ಆಗ್ತಾ ಸಸ್ಪೆನ್ಷನ್ ಕೂಡ ಹಾಗೆ ಬಿಹೇವ್ ಮಾಡುತ್ತೆ, ಸ್ವಲ್ಪ ಸ್ಟಿಫ್ ಆಗುತ್ತೆ, ಸ್ಟೆಬಿಲಿಟಿ ಕೊಡುತ್ತೆ. ಅಡಾಪ್ಟಿವ್ ಸಸ್ಪೆನ್ಷನ್ ಇದ್ದರೆ ಇದೇ ಬಿಗ್ಗೆಸ್ಟ್ ಅಡ್ವಾಂಟೇಜು. ಮತ್ತು ಇದು ಟೈರ್ಸ್ ಬಂದು ಮಿಶಿಲಿನ್ ಅನಾಕಿ ಟೈರ್ಸ್ ಇದೆಯಲ್ಲ, ಇದು ಪ್ರಾಪರ್ ಆಫ್ ರೋಡ್ ಟೈರ್ ಅಲ್ಲ. ಆದರೆ ಇದೂ ಇವಾಗ ನೋಡಿ, ನಾನು ನಿಂತ್ಕೊಂಡು ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋದರೆ ಸೂಪರ್ ಗುರು. ಬ್ರೋಕನ್ ರೋಡನ್ನು ಏನು ತೊಂದರೆ ಇಲ್ಲ, ಆರಾಮಾಗಿ ತೊಗೊಂಡು ಹೋಗ್ತಾ ಇರುತ್ತೆ. ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಇಟ್ಕೊಂಡು ಹೋದರೆ ಆರಾಮ್ಸೆ ಕೇಕ್ ಹೋಗ್ತಾರ ಹೋಗ್ಬಿಡೋದು ಇಂಥ ರೋಡ್ಗಳ ಮೇಲ್ಗಳನ್ನು, ನೋ ಪ್ರಾಬ್ಲಮ್.
ಒಂದು ಕಡೆ ಇಳಿಯಲ್ಲ ಗಾಡಿ ನೋಡಿ, ಹಂಗೆ ಹಿಂಗೆ ಹ್ಯಾಂಡಲ್ ಆಡಿಸಿದ್ರು ಗಾಡಿ ಹಾಗೇ ಸ್ಟೇಬಲಾಗಿ ಇಳಿಯುತ್ತೆ ಗಾಡಿ ಎಲ್ಲ ಕಡೆ. ಮತ್ತು ಲೋ ಆ್ಯಂಡ್ ಟಾರ್ಕು ಅಷ್ಟೇ, 4th ಗೇರಲ್ಲೂ ಆರಾಮಾಗಿ ಹೋಗ್ತಾಯಿದೆ 35 ಸ್ಪೀಡ್ನಲ್ಲಿ. ಕಚ 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 ಅಂತಲ್ಲ, 3rd ಗೇರ್ನಲ್ಲಿ ಇನ್ನೂ ಕಂಫರ್ಟಬಲಾಗಿ ಹೋಗುತ್ತೆ 30-35 ಸ್ಪೀಡ್ನಲ್ಲಿ. ಇವಾಗ ಮಾನೆಸ್ಟ್ರಿ ಹುಡಿಕೊಂಡು ಬಂದ್ವಿ, ರಾಂಗ್ ರೂಟಿಗೆ ಬಂದುಬಿಟ್ರಿ ಒಂದು ಕಡೆ. ಮತ್ತು ವಾಪಸ್ ಯೂಟರ್ನ್ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಒಳ್ಳೆ ಚಿಕ್ಕ ಲದಾಖಿಗೆ ಬಂದಂಗಿದೆ ಗುರು. ಇಲ್ಲಿ ಸೌತ್ ಇಂಡಿಯಲ್ಲಿ ಲದಾಖ್ ಥರ ಫೀಲು, ಎಲ್ಲ ಫುಲ್ಲು ಅವರೇ ಇದ್ದಾರೆ. ಅದೇ ಫೇಸ್ ಕಟ್ಟು, ನೇಪಾಳಿಸ್ತು ಫೇಸ್ ಕಟ್ ಟೈಪ್ ಇರುತ್ತಲ್ಲ, ಆ ಥರನೇ ಇದ್ದಾರಲ್ಲ. ಇಲ್ಲಿ ಸಖತ್ತಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ಲೇಔಟ್ಗಳು, ಕಲ್ಚರು ಫುಲ್ಲು, ಅವ್ರ ಫ್ಲ್ಯಾಗು, ಅದು ಲದಾಖಲ್ಲಿ ಬರ್ತಾರೆ ಫ್ಲ್ಯಾಗ್ಸು, ಅದೇ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ಹಳ್ಳಿ ಜನ. ಇಷ್ಟೊತ್ತು ಒಂದು ಚಿಕ್ಕ ಘಾಟ್ ಸೆಕ್ಷನಲ್ಲಿ ಬಂದರೆ ಇನ್ನೇನು ಒಂದು ಹತ್ರದಲ್ಲೇ ಇಲ್ಲೆಲ್ಲ ಮಾನೆಸ್ಟ್ರಿ ಇದೆ. ಬೆಟ್ಟದ ತಪ್ಪಲಲ್ಲಿ ಎಷ್ಟು ಚೆನ್ನಾಗಿ ಮನೆಗಳು ಮಾಡಿಕೊಂಡು ಆರಾಮಾಗಿದ್ದಾರೆ ಗುರು. ನೋಡಿ ಇದೂ ಎಲ್ಲ ಅವ್ರ ಭಾಷೆನಲ್ಲೇ ಹಾಕ್ಕೊಂಡಿದ್ದಾರೆ. ಅದು ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲ. ನೋಡಿ ಇಲ್ಲೂ ಇದ್ದಾರೆ ಸ್ವಾಮೀಜಿ, ಏನಂತಾರೆ ಇವ್ರನ್ನ, ಮಾಂಕು. ಸಖತ್ತು ಡಿಸಿಪ್ಲಿನ್ಡಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗುರು ಜಾಗನ. ನೋಡಿ ಅಲ್ಲೇ ಡಸ್ಟ್ಬಿನ್ ಇದೆ, ಡಸ್ಟ್ಬಿನಲ್ಲಿ ಕರೆಕ್ಟಾಗಿ ಕವರ್ಗಳು ಹಾಕಿದ್ದಾರೆ. ಎಲ್ಲೂ ಆಚೆ ಎಲ್ಲ ಕಸ ಎಸ್ತಿಲ್ಲ. ಅದೆಲ್ಲ ಇವ್ರದ್ದೇ ಹಳ್ಳಿಗಳು, ಅಲ್ಲೆಲ್ಲ ಸೂಪರಾಗಿದೆ ಬೆಟ್ಟದ ತಪ್ಪಲಲ್ಲಿ. ಅದು ಇಲ್ಲೇ ಕೊಳ್ಳೇಗಾಲಿಂದ ಸ್ವಲ್ಪ ಮುಂದೆ ಬಂದ್ರೇ ಈ ಥರ ಒಂದು ವಾತಾವರಣ ಇರೋ ಜಾಗ ಗೊತ್ತೇ ಇರಲ್ಲ ನಮಗೆ. ಆ ಕಡೆಲ್ಲ ಫಾರ್ಮ್ ಲ್ಯಾಂಡು ನೋಡಿ, ಎಲ್ಲ ಇವರೇ ಇದ್ದಾರೆ. ಇಲ್ಲೂ ಏನೋ ತಿನ್ನೋಗೇನೋ ಇದೆ, ರೆಸ್ಟೋರೆಂಟ್, ಬರ್ತಾ ತಿನ್ಬೋದು. ನೋಡಿ ಇದೆಲ್ಲ ನಿಮಗೆ ಜಾನ್ಸ್ಕಾರ್, ಲದಾಖ್ ಆ ಸೈಡೆ ಹೋದರೆ ಈ ಥರ ಕಾಣಿಸುತ್ತೆ. ಸ್ಪಿಟಿ ಆ ಕಡೆ ಎಲ್ಲ ಈ ಥರ ಇರುತ್ತಲ್ಲ. ಇದು ನಾನು ಒಂದೇ ಹೇಳೋದು, ಬಾಟಮ್ ಲೈನ್ ಏನಂದರೆ, ಇಷ್ಟೆಲ್ಲ ಗಾಡಿ ಓಡಿಸೋದ ಮೇಲ್ಗಡೆ ಐ ಫಾಲನ್ ಇನ್ ಲವ್ ವಿತ್ ದಿಸ್ ಮೋಟರ್ ಸೈಕಲ್ ಬ್ಯೂಟಿಫುಲಿ ಮ್ಯಾನುಫ್ಯಾಕ್ಚರ್ಡ್ ಬೈ BMW. ಸಖತ್ ಇಷ್ಟ ಆಯ್ತು ಗುರು ಗಾಡಿ ನನಗಿದು. ನನಗೆ ಒಂದೇ ಮೈಂಡಲ್ಲಿರೋದು, ಇದು ಇಷ್ಟೊಂದು ಸೆನ್ಸರ್ಸ್ ಎಲ್ಲ ಇರುತ್ತಲ್ಲ, ಎಲ್ಲೂ ನಮಗೆ ಮಾಲ್ ಫಂಕ್ಷನ್ ಆಗದಲ್ಲೇ ಕೈ ಕೊಡಬಾರ್ದು. ಎಂಥ ಸಿಚುವೇಷನಲ್ಲಿ ಹೋದ್ರೂ, ಸ್ಪಿಟಿ ಸೈಡ್ ಹೋದ್ರೂ, ಧೂಳಿರೋ ರೋಡಲ್ಲಿ ಹೋದ್ರೂ ಚೆನ್ನಾಗಿ ಫಂಕ್ಷನ್ ಮಾಡಬೇಕಷ್ಟೇ. ಆದರೆ ಅಟ್ ದಿ ಎಂಡ್ ಆಫ್ ದ ಡೇ ಈ ಡಿಸೈನ್ ಅಂತ ಬಂತು ಅಂದರೆ, ಎಸ್ಪೆಷಲಿ ಫ್ರಂಟ್ ಡಿಸೈನು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಾನವ್ರಿಗೆ, ನನಗೆ ಇಷ್ಟ ಆಯಿತು. ಹಳೆ ಡಿಸೈನು ಅದು ಒಂಥರ OG ಲುಕ್, ಅದು 1250 GS. ಇದು ಹೊಸ ಡಿಸೈನ್, ನನಗೆ ಹೊಸ ಡಿಸೈನು ಇಷ್ಟ ಆಯಿತು. ಹಳೇದು ಸೂಪರ್ ಇದೆ, ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಪರ್ಸ್ನಲಾಗಿ ಕೇಳಿದ್ರೆ ನನಗೆ ಹೊಸ ಡಿಸೈನೇ ಇನ್ನೊಂದು ಸ್ವಲ್ಪ ಇಷ್ಟ ಆಯ್ತು. ಏನಕ್ಕಂದರೆ ನನಗೆ ಆದಷ್ಟು ಗಾಡಿ ಕಾಂಪ್ಯಾಕ್ಟಾಗಿ ಇದ್ದಷ್ಟು ನನಗೆ ಏನೋ ಒಂಥರ ಕಂಫರ್ಟ್ ಫೀಲು. ಇದ್ರದ್ದು ಶೋರೂಮ್ ಪ್ರೈಸ್ ಬಂದು 21.20 lakhs. ಆನ್ ರೋಡ್ ಕ್ಲೋಸ್ ಟು 27-28 ಆಗ್ಬೋದು. ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ದರೆ, ಬುಕ್ಕಿಂಗ್ ಮಾಡಬೇಕಂದ್ರೆ ಪ್ಲ್ಯಾನ್ ಇದ್ದರೆ, ಟೆಸ್ಟ್ ರೈಡ್ ತೊಗೊಬೇಕು ಅಂತ ಏನಾದ್ರು ನೀವು ಯೋಚನೆ ಮಾಡ್ತಿದ್ರೆ, ನಾನು ಸ್ಯಾಮ್ಯಲ್ ಅವ್ರದ್ದು ಕಾಂಟ್ಯಾಕ್ಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು JSP ಮೋಟರ್ ಆ್ಯಡ್ ಸೇಲ್ಸ್ ಟೀಮಲ್ಲಿರೋದು. ಮತ್ತು ಚಂದನ್ ಅವ್ರದ್ದು ಹಾಕಿರ್ತೀನಿ, ಅವರು ಮಾರ್ಕೆಟಿಂಗ್ ಟೀಮಲ್ಲಿದ್ದಾರೆ ಅಂದ್ಕೊತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಅರೇಂಜ್ ಮಾಡ್ತಾರೆ ನಿಮಗೆ. ಫೈನಲಿ ಇವಾಗ ಡೆಸ್ಟಿನೇಷನ್ಗೂ ಬಂದಿದ್ದಾಗಿದೆ. ಜಾಗ ಮಾತ್ರ ವರ್ತಿಡ್ ಗುರು, ಬ್ಯೂಟಿಫುಲ್ ಆಗಿದೆ, ಪೀಸ್ ಆಗಿದೆ. ಎಲ್ಲ ಮಾಂಕ್ಸ್ ಇದ್ದಾರೆ ಒಳಗಡೆ, ಪೂಜೆ ಮಾಡ್ತಾ ಇರ್ತಾರೆ ಅವ್ರು ಯಾವಾಗಲೂ 24/7. ಶಾಲಿನ್ ಸ್ಕೂಲ್ ಇದ್ದಂಗೆ ಇದೆಯಲ್ಲಪ್ಪ. ಫಿಲಮ್ಗಳು ನೋಡ್ತೀವಲ್ಲ, ಜಾಕಿ ಚಾನ್ ಫಿಲಮ್ಗಳು, ಒಳಗಡೆ ಹಾಕ್ಕೊಂಡು ಅವ್ರಿಗೆ ರುಬ್ಬಿ ರೆಡಿ ಮಾಡ್ತಾರಲ್ಲ, ಆಮೇಲೆ ಫುಲ್ಲು ಕುಂಫು ಮಾಸ್ಟರ್ ಆಗಿಬಿಟ್ಟು, ಡ್ರಂಕನ್ ಮಾಸ್ಟರ್ ಆಗಿಬಿಟ್ಟು ಎಲ್ಲರಿಗೂ ಬಾರಿಸ್ತಾ ಇರ್ತಾನಲ್ಲ, ಆ ಥರ ಇದೆ ಇದು. ಸಖತ್ತಾಗಿದೆ ಗುರು. ಈ ಥರ ಮ್ಯಾಟ್ರ್ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲೇನೆ ಹತ್ರದಲ್ಲೇ 160 ಕಿಲೋಮೀಟ್ರಲ್ಲಿ ಇಷ್ಟು ಚೆನ್ನಾಗಿರೋ ಜಾಗ, ಎಷ್ಟು ನೀಟಾಗಿದೆ ಗೊತ್ತಾ. ಇದು ಶಾಂತಿಯಾಗಿ ಸಖತ್ತಾಗಿ ಹುಡುಕವ್ರೆ ಜಾಗ ಮಾತ್ರ. ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂದರೆ ನೋಡ್ರಿ, ಇಲ್ಲಿ ಡಸ್ಟ್ಬಿನ್ನಲ್ಲೇ ಎಲ್ಲ ನೀಟಾಗಿ ಹಾಕಿದ್ದಾರೆ, ಕಸ ಎಲ್ಲೂ ಬಿದ್ದಿಲ್ಲ ಕಸ. ಆಮೇಲೆ ಒಳಗಡೆ ಮತ್ತು ಇವರೆಲ್ಲ ಸ್ಟೂಡೆಂಟ್ಸ್ ಅಂದ್ಕೊತೀನಿ. ವೆದರು ಆ ಕಡೆ ನೋಡ್ರಿ, ವಾತಾವರಣ ಎಲ್ಲ ಹೇಗಿದೆ, ಸುತ್ತ ಬೆಟ್ಟ. ಅಲ್ಲಿ ಸ್ವಾಮೀಜಿ ಮಾಂಕ್ರು ಅಲ್ಲಿ ಆರಾಮಾಗಿ ಕೂತ್ಕೊಂಡು ನಾಯಿಗಳ ಜೊತೆ ಆಟ ಆಡ್ಕೊಂಡವ್ರೆ. ಅಲ್ಲಿ ಮಕ್ಕಳು ಹಾಸ್ಟೆಲ್ಲು. ಸಖತ್ತಾಗಿದೆ ಗುರು ವಾತಾವರಣ ಮಾತ್ರ ಇಲ್ಲಿ, ಸೂಪರು.